ಓಕೆ, ಇವತ್ತು ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಹುಬ್ಳಿಯಲ್ಲಿ ಒಂದು 500 ರೂಪಾಯಿ ತೆಗೆದಿಟ್ಟಿದ್ದೀನಿ. ಅಲ್ಲಿ ಎಲ್ಲಿಟ್ಟಿದ್ದೀನಿ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ರೋಡ್ ಮ್ಯಾಪೇ ಇದೆ, ಪೂರ ರೋಡ್ ಮ್ಯಾಪೇ ಇದೆ. ಓಕೆ, ಮತ್ತು ಬಂದುಬಿಟ್ಟು ಅದರಲ್ಲಿ ನಾನು ಟೈಮಿಂಗ್ ಕೂಡ ಕೊಡ್ತಾ ಇದ್ದೀನಿ, ಎಷ್ಟು ದಿನ ಮಠ ಅಲ್ಲಿ ಇರುತ್ತೆ ಅದು ರೊಕ್ಕ ಅನ್ನೋದು ಕೂಡ. ಓಕೆ, ಇವತ್ತು ಎಷ್ಟು ತಾರೀಕು? 22 12ನೇ ತಿಂಗಳ. ಓಕೆ, ಮುಂದಿನ ತಿಂಗಳ ನ್ಯೂ ಇಯರ್ ದಿನ ಏನದೆ, ನ್ಯೂ ಇಯರ್ ದಿನ ಒಂದು ದಿನ ಪೂರ ಅಲ್ಲೇ ಇರುತ್ತೆ. ನ್ಯೂ ಇಯರ್ ದಿನವೂ ಕೂಡ ಇವತ್ತು 22 ಮತ್ತು ನ್ಯೂ ಇಯರ್ ದಿನ ಮುಗಿಯೋ ಮಠನೂ ಕೂಡ ಅಲ್ಲೇ ಇರುತ್ತೆ. ಓಕೆ, ಎಷ್ಟು ದಿನ ಇರುತ್ತೆ ಅಂದರೆ 10 ದಿನ ಅದು ಅಲ್ಲೇ ಇರುತ್ತೆ. ಓಕೆ, ನಾನು ರೋಡ್ ಮ್ಯಾಪ್ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಆದರೆ ಸಿಗ್ತಪ್ಪ ಅಂದ್ರೆ ನಾನು ಒಂದು ಕೇಳ್ಕೊತಾ ಇದ್ದೀನಿ, ಒಂದು ವಿಡಿಯೋನ ನೀವು ಮಾಡಿ ನನಗೆ ಸಿಕ್ಕಿದೆ ಅಂತೇಳಿ ಒಂದು ವಿಡಿಯೋನ ನನಗೆ ನನ್ನ ಒಂದು ಸಂಜು ರಾಮಕೃಷ್ಣ ಇನ್ಸ್ಟಾಗ್ರಾಮ್ನಲ್ಲಿ ಅದ್ರಾಗ ಬಿಡಿ, ಇಲ್ಲಾಂದರೆ ನಿಮ್ಮ ಒಂದು ಚಾನಲ್ ಇದ್ದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಇದ್ದರೆ ನಿಮ್ಮ ಅಕೌಂಟ್ನಲ್ಲಿರೋ ಬಿಡಿ. ಓಕೆ, ಇಲ್ಲಾಂದ್ರೆ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಡೀತೈತಿ. ಆದರೂ ಕೂಡ ನಾನು ಟೈಮಿಂಗು ಕೊಡ್ತಾಯಿದ್ದೀನಿ, ಮತ್ತು ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿವರೆಗೂ ಮಠ ಇರುತ್ತೆ. ಮತ್ತು ಅಲ್ಲಿರೋದಾದಮೇಲೆ ಟೈಮ್ ಮುಗಿದ್ಮೇಲೆ ಮುಗೀತು, ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಯಾರು. ಓಕೆ, ಬನ್ನಿ ಆದರೆ ಸಿಗೋಣ. ಈ ಒಂದು 500 ರೂಪಾಯಿ ಯಾರಿಗೆ ಸಿಗತ್ತೆ ಅನ್ನೋದು ಕೂಡ ನೋಡೋಣ. ಹುಬ್ಳಿಯಲ್ಲಿ ನಾನು ಬಚ್ಚಿಟ್ಟಿದ್ದೀನಿ, ಎಲ್ಲಿ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ಬನ್ನಿ. ಅಲ್ಲಿ ನಾನು 500 ರೂಪಾಯಿ ನೋಡಿ, ಇದರಲ್ಲಿ 500 ರೂಪಾಯಿ ಇದೆ. 500 ಮುಂಜಾನೆ 7 ಗಂಟೆ ಆಯಿತು, ಬಿಸಿ ನೀರು ಕುಡಿತಾ ಇದ್ದೀನಿ, ಮತ್ತು ಭಾಳ ಥಂಡಿ ಇದೆ. ಬಿಸಿ ನೀರು ಕುಡಿದು ಮುಂದೆ ಹೋಗೋಣಂತೆ. ಓಕೆ, ಬನ್ನಿ. ಓಕೆ, ಮುಂದೆ ಹೋಗ್ತಾ ಇದ್ವಿ ಗಾಡಿ ತೊಗೊಂಡು. ಇವಾಗ ನಾವು ಇಲ್ಲೇ ಭಾಳ ಥಂಡಿ ಇದೆ ಅಂತೇಳಿ ಗ್ಲಾಸ್ ಎಲ್ಲ ಹೇರಿಸ್ಕೊಂಡು ಆರಾಮ ಸರಿ ಒಳಗಡೆ ಕುಂತಿದ್ವಿ, ಮತ್ತು ಬಿಸಿಲು ಕೂಡ ಇದೆ. ಅಗದಿ ಮಸ್ತಾಗಿ ಹೋಗ್ತಾ ಇದ್ವಿ, ಬಿಸಿಲು ಕೂಡ ಬಿದ್ದಿದೆ. ಇವಾಗ ನೋಡಿ ಇಲ್ಲಿ ಹೊಲ ನೋಡಿ ಎಷ್ಟು ಗ್ರೀನ್ ಆಗಿದೆ, ಅಗದಿ ಮಸ್ತಾಗಿ. ಮತ್ತು ಇಲ್ಲಿ ನಮಗೆ ಸ್ವಲ್ಪ ರೆಸ್ಟ್ ತೊಗೋಬೇಕಂತ ಆಗ ಇಳಿದ್ವಿ. ಮತ್ತು ಇಲ್ಲಿ ಒಂದು ಫ್ಯಾನ್ ವಿಡಿಯೋ ಮಾಡಿ ಮತ್ತೆ ಇಲ್ಲಿ ಸ್ವಲ್ಪ ನಡ್ಕೊತ ಮುಂದೆ ಹೋದ್ವಿ. ಮತ್ತು ಇಲ್ಲಿ ಒಂದು ಬಸ್ ಬಂತು ನೋಡ್ರಿ, ಬಸ್ ಮೇಲೆ ಏನೋ ಬರೆದಿದ್ದಾರೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಇವಾಗ ನೋಡಿ, ಪ್ರಾಣಿ ಮೇಲೆ ಕರುಣೆ ತೋರಿಸಿ ಅಂತ ಬರೆದಿದ್ದಾರೆ, ಅಗದಿ ಮಸ್ತಾಗಿ. ಓಕೆ, ಅದನ್ನು ನೋಡಿ ನನಗೂ ಸ್ವಲ್ಪ ಫೀಲ್ ಆಯಿತು. ಮತ್ತು ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ, ಮತ್ತೆ ಹೋಗೋಣ. ಇವಾಗ ರೋಡ್ ದಾಟಿ ಮತ್ತೆ ಇಲ್ಲಿ ಬಂದಿದ್ದೀವಿ. ಓಕೆ, ಮತ್ತು ಇವಾಗ ನೆಕ್ಸ್ಟ್ ಇಲ್ಲಿ ನಾಷ್ಟ ಮಾಡಬೇಕಂತೂ ಕೂಡ ನಾವು ಇಲ್ಲಿ ನಿಂತಿದ್ವಿ ನೋಡಿ. ಇಲ್ಲಿ ಹೋಟೆಲಲ್ಲಿ ನಿಂತೀವಿ, ಮತ್ತು ಹೋಟೆಲಲ್ಲಿ ಇಡ್ಲಿ ಮತ್ತು ದೋಸೆ, ಇಡ್ಲಿ ಇಲ್ಲ ವಡೆ ಮತ್ತು ದೋಸೆ ತೊಗೊಂಡು ಮತ್ತೆ ಹೊಟ್ಟೆ ತುಂಬಿಸಿ ಅಗದಿ ಮಸ್ತಾಗಿ ಮತ್ತು ಹೊರಗಡೆ ಬಂದಿದ್ವಿ. ಹೊರಗಡೆ ಬಂದಾಗ ಮತ್ತೆ ಅಗದಿ ಮಸ್ತ್ ಬಿಸಿಲಿತ್ತು. ಗದಗಿಗೆ ಬಂದಿವಿ. ಮತ್ತು ನಾವು ಬಸವೇಶ್ವರ ಒಂದು ವಿಡಿಯೋ ಮಾಡಿ ಮತ್ತು ಕೈ ಮುಗಿದು ನಾವು ಬೆಡ್ಕೊಂಡ್ವಿ, ನಮ್ಮ ಗುರಿ ಜಲ್ದಿ ಮುಟ್ಲಿ ಅಂತೇಳಿ. ನಾವು ಇವಾಗ ಮುಂದೆ ಹೋಗ್ತಾ ಇದ್ವಿ. ಮತ್ತು ಇಲ್ಲಿ ಗದಗ ರೋಡ್ ದಾಟಿ ಪೆಟ್ರೋಲ್ ಪಂಪ್ ಎಷ್ಟು ಹಳೇದಾಗಿದೆ ನೋಡಿ. ಇಲ್ಲಿ ಟೋಲ್ ಬಂತು. ಇವಾಗ ನಾವು ಟೋಲ್ನಲ್ಲಿ ಈಗ ಆಟೋಮೆಟಿಕ್ಕಾಗಿ ಪೇಮೆಂಟ್ ಕಟ್ಟಾಗತ್ತೆ. ಪೇಮೆಂಟ್ ಕಟ್ಟಾದಮೇಲೆ ಈಗ ಮುಂದೆ ಹೋಗ್ತಾ ಇದ್ವಿ. ಮತ್ತು ನೆಕ್ಸ್ಟ್ ನಾನು ಬಂದ ಮೇಲೆ ಇಲ್ಲಿ ಎಲ್ಲಿಡ್ಬೇಕನ್ನೋದು ವಿಚಾರ ಮಾಡ್ತಾಯಿದ್ದೀನಿ. ಮತ್ತು ರೋಡ್ ಮ್ಯಾಪ್ನು ಕೊಡ್ತಾಯಿದ್ದೀನಿ. ಹೀಗೆ ನೋಡಿ, ನನ್ನ ಕೈಯಲ್ಲಿ ಒಂದು 500 ರೂಪಾಯಿ ಇದೆ. ಇವಾಗ ನಾನು ಇಲ್ಲಿ ಇಟ್ಟಿದ್ದೇನೆ. ಸೊ ಪ್ಯಾಕ್ ಮಾಡಿ ಇಡಬೇಕಿತ್ತು. ನನಗೆ ಫಸ್ಟ್ ಟೈಮಲ್ಲ, ಐಡಿಯಾನೇ ಇದ್ದಿಲ್ಲ, ಅದಕ್ಕೆ ನಾನು ಹಾಗೆ ಇಟ್ಬಿಟ್ಟೆ. ಮತ್ತು ಅದರ ಮೇಲೆ ಏನಾದರೂ ಸ್ವಲ್ಪ ವಜ್ಜೆ ಇದ್ದಿದ್ದು ಏನಾದರೂ ಇಡಬೇಕಿತ್ತು, ನನಗೂ ಪ್ಲ್ಯಾನ್ ಬಂದಿಲ್ಲ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಹಿಂಗೆ ಬಂದೀನಿ ರೀ, ಹಿಂಗೆ ಬಂದು ಇಲ್ಲಿ ಇಟ್ಟಿದ್ದೀನಿ. ಓಕೆ, ಈಗ ಅಲ್ಲಿನ ರೋಡ್ ತೋರಿಸ್ತೀನಿ. ಓಕೆ, ಅಲ್ಲಿನ ರೋಡ್ ತೋರಿಸ್ತೀನಿ. ಓಕೆ, ಈಗ ಮ್ಯಾಗ ಹೋಗಿ ರೋಡ್ ತೋರಿಸ್ತಾ ಇದ್ದೀನಿ, ಮತ್ತು ರೋಡ್ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಮ್ಮೆ ನಾನು ರೊಕ್ಕ ಇಡೋದಿಲ್ಲ. ನೆಕ್ಸ್ಟ್ ಮತ್ತೇನಾದರೂ ಪ್ಲ್ಯಾನಿಂಗ್ ಮಾಡಿ ಬದಲಿ ಏನಾದರೂ ಸಾಮಾನು ಇಡೋಂಗೆ ಮಾಡ್ತೀನಿ. ಇಯರ್ಫೋನ್ ಆಗಲಿ, ಮತ್ತು ಏನಾದರೂ ಏರ್ಪೋರ್ಟ್ ಆಗಲಿ, ಮತ್ತು ವಾಚ್ ಆಗಲಿ, ಮತ್ತು ಏನಾದರೂ ಸಾಮಾನು ಇಡೋಂಗೆ ಮಾಡ್ತೀನಿ ರೀ. ಮತ್ತು ಏನು ಇಡ್ತಾಯಿದ್ದೀನಿ ಅನ್ನೋದು ಕೂಡ ಹೇಳೋದಿಲ್ಲ. ಓಕೆ, ಗಪ್ಚುಪ್ ಇಟ್ಟು ಕ್ಯಾಸ್ ಮತ್ತು ಈ ಥರ ವಿಡಿಯೋ ಮಾಡಿ ಕ್ಯಾಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಬಿಡ್ತಾಯಿದ್ದೀನಿ. ಮತ್ತು ರೋಡ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಇಲ್ಲೇ ನೋಡಿ, ಈ ಥರ ಇದೆ ನೋಡಿ. ಈ ಥರನೇ ಇಲ್ಲಿ ಬಂದು ನಾನು ನಿಂತಿದ್ದೀವಿ, ಮತ್ತು ಇಲ್ಲಿ ಬಂದು ಕ್ಯಾಸ್ ಈ ರೋಡಿನಲ್ಲಿ ನಿಂತೀವಿ. ಮತ್ತು ಇಲ್ಲಿ ನಿಂತು ಕ್ಯಾಸ್ ಇಲ್ಲಿ ಕೆಳಗೆ ಹೋಗೋದೈತೆ ನೋಡಿ, ಕೆಳಗೆ ಹೋಗಿ ಅಲ್ಲೇ ಇಟ್ಟಿದ್ದೀವಿ. ಓಕೆ, ನಿಮಗೆ ನೋಡಿ ಬರೋಬ್ಬರ ನೋಡಿ ಕ್ಯಾಸ್ ತೊಗೊಳ್ಳಿ. ಮತ್ತು ಓಕೆ, ನಾನು ಇವಾಗ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಹೋಗೋಣ. ಹುಬ್ಳಿಗೆ ಹೋಗ್ತಾ ಇದ್ವಿ, ಈಗ ಹುಬ್ಳಿ ರೋಡ್ನಲ್ಲಿ ಇದ್ದೀವಿ. ಓಕೆ, ನಾವು ಬಂದಿದ್ದೀವಿ. ಬನ್ನಿ, ಇವಾಗ ನಾವು ಬಂದಿದ್ದೀವಿ ಹುಬ್ಳಿಯಲ್ಲಿ KFC ತಿನ್ನೋಕ್ಕಂತ ತಗಡೆ ಬಂದು ನಾವು ಒಳಗಡೆ ಹೋಗೋಣ ಅಂತ ಕಾರ್ ಪಾರ್ಕಿಂಗ್ ಮಾಡಬೇಕಂದ್ರೆ ನಾವು ಸ್ವಲ್ಪ ಹುಡುಕಾಡಿ ಮತ್ತೆ ಕಾರ್ ಪಾರ್ಕಿಂಗ್ ಮಾಡಿ ಮತ್ತೆ ಒಳಗಡೆ ಬಂದ್ವಿ. ಒಳಗಡೆ ಬಂದರೆ ಅಗದಿ ಮಸ್ತ್ ಶಾಂತವಾಗಿತ್ತು, ಅಗದಿ ಮಸ್ತ್ ಇತ್ತು, ಕುಂತ್ರ ಜಾಗ ಇತ್ತು. ಮತ್ತು ಇಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ನನಗಂತೂ ಗೊತ್ತಾಯಿಲ್ಲ ಆರ್ಡರ್ ಮಾಡೋದು, ಅದಕ್ಕೆ
ನಾನು ಒಂದು ಸಲ ಮಾಡಿಲ್ಲ, ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಆರ್ಡ್ರ್ ಮಾಡಂತೇಳಿ. ಮತ್ತು ಒಂದು KFC 8 ಪೀಸ್ KFC ಮತ್ತು ಒಂದು ಪುದೀನದು ಒಂದು ಸೋಡಾ, ಮತ್ತು ನಮ್ಮಪ್ಪ ತೊಗೊಂಡ್ರು ಒಂದು ಕಾಫಿ ಅದು ಬ್ಲ್ಯಾಕ್ ಕಲರ್ ಬರುತ್ತೆ, ಬ್ಲ್ಯಾಕ್ ಕಾಫಿ ಅಂತೇಳಿ. ಓಕೆ, ನಾನು ಮತ್ತೆ ನೋಡ್ತಾಯಿದ್ದೆ ಏನೇನು ಅದಾವೆ ಏನಿಲ್ಲ ಅಂತ, ಒಂದು ಕಣ್ಣಿಂದ ಹಾಕೋದು ಮಸ್ತಾಗಿ. ಮತ್ತು ಇಲ್ಲಿ ನಮ್ಮ ಬಂತು ಇಲ್ಲೇ 8 ಪೀಸ್ KFC ಮತ್ತು ಪುದೀನದು ಸೋಡಾ ಮತ್ತು ಅಗದಿ ಜ್ಯೂಸ್ ಕುಡಿತಾ ಅಗದಿ ಮಸ್ತ್ ಇತ್ತು ರೀ. ಥಂಡಿ ಆದ್ರೆ ಮೊದ್ಲಿನ ಹಂಗೆ ಟೇಸ್ಟ್ ನನಗೆ ಇದರಲ್ಲಿ ಸಿಗಲಿಲ್ಲ. KFC ಐತೆ ರೀ ಮೊದ್ಲು ಹಂಗೆ ಟೇಸ್ಟ್ ಇತ್ತು, ಮತ್ತು ಮಸಾಲ ಭಾಳ ಕಡಿಮೆ ಇತ್ತು ಕಾಣುತ್ತೆ. ಮೊದ್ಲು ಹಂಗೆ ಇದ್ದಿಲ್ಲ ರೀ, ಅವಾಗ ಸಣ್ಣದ ತಿಂದಿದ್ದಲ್ಲ ಅದೇ ಟೇಸ್ಟ್ ಬೇರೆ ಇತ್ತು. ಇವಾಗ ಸ್ವಲ್ಪ ಟೇಸ್ಟ್ ಭಾರಿ ಆಗೈತಿ, ಆದರೂ ಮಸ್ತ್ ಇತ್ತು ರೀ. ಅಗದಿ ಮಸ್ತಾಗಿ ತೊಗೊಂಡ್ವಿ. ಮತ್ತು ಇವಾಗ ತಿಂತಾಯಿದ್ದಂತ ಅಗದಿ ಮೊದಲಿಂದೆಲ್ಲ ನೆನಪು ಮಾಡ್ಕೊಂಡು ತಿಂದ್ವಿ. ಮತ್ತು ಇವಾಗ ಹೊರಗಡೆ ಹೋಗೋ ನಡಿ ಅಂತೇಳಿ ಹೊಟ್ಟೆ ತುಂಬಿಸ್ಕೊಂಡು ಬಿಲ್ ಪೇ ಮಾಡಿ ಹೊರಗಡೆ ಬಂದ್ವಿ. ಹೊರಗೆ ಬಂದರೆ ಮತ್ತು KFCದು ಅಗದಿ ಮಸ್ತಾಗಿ ಬೋರ್ಡ್ ಹಾಕಿದ್ರು, ಅದನ್ನು ನೋಡಿದ್ವಿ. ಮತ್ತು ಇವಾಗ ನಮ್ಮ ಗಾಡಿ ಕಡೆ ಹೋಗ್ತಾಯಿದ್ವಿ, ಗಾಡಿ ತೊಗೊಂಡು. ಮತ್ತು ನಮ್ಮ ಕಳಶ ಮುಗಿಲ್ಲ ಅಂತೇಳಿ ನಮ್ಮ ಕಳಶಕ್ಕೆ ನಾವು ಹೋಗ್ತಾಯಿದ್ದೀವಿ. ಮತ್ತು ಈಗ ಕಳಶನೂ ಮುಗೀತು, ಎಲ್ಲನೂ ಮುಗೀತು, ನಾವು ಹೋಗ್ತಾಯಿದ್ದೀವಿ ನಮ್ಮ ಊರಿಗೆ. ಓಕೆ, ಇಲ್ಲಿ ಹೋಟೆಲ್ ನೋಡಿದ್ವಿ. ಮತ್ತು ಮೇಲ್ಗಡೆ ಹುಂಜ ಎಷ್ಟು ದೊಡ್ಡದಾಗಿತ್ತು ರೀ ಪಾಪ. ಓಕೆ, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಆಯಿತು. ಬೇರೆ ಬಾಯ್.